ಫ್ರೆಂಡ್ಸ್, ಇವತ್ತು ನಾಟಿ ಕೋಳಿ ಸಾರು ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಉಪ್ಪು ಅರಿಶಿನ ಹಾಕಿ ತೊಳ್ಕೊಬೇಕು. ಸೊ ಈಗ 1 kg ಚಿಕನ್ ತೊಗೊಂಡಿದ್ದೀನಿ, ನಾಟಿ ಕೋಳಿದು. ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿಗೆ ನಾನೊಂದು 3-4 ಬೆಳ್ಳುಳ್ಳಿ ಮತ್ತು ಒಂಚೂರು ಶುಂಠಿ ಹಾಕಿದ್ದೀನಿ. ಬೆಳ್ಳುಳ್ಳಿಗಿಂತ ಶುಂಠಿ ತುಂಬ ಕಡಿಮೆ ಇರಬೇಕು. ಅದಕ್ಕೆ ಒಂದು ಟೊಮೊಟೊನ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಇದನ್ನೊಂದು 2 ನಿಮಿಷ ನೀರು ಹಾಕಿಬಿಟ್ಟು ನೆನೆಸಿಡಬೇಕು. ಟೊಮೊಟೊ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡಿದ್ದಾಯಿತು. ಚಿಕನನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು 2-3 ಸಲ ತೊಳಿಬೇಕು. ಈ ನೀರಲ್ಲಿ ಒಂದ್ಸಲ ಮತ್ತು ಒಳ್ಳೆ ನೀರಲ್ಲಿ ಒಂದ್ಸಲ ಮತ್ತೆ ತೊಳಿತಾ ಇದ್ದೀನಿ. ಈ ಥರ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಚಿಕನ್ ತೊಳ್ಕೊಂಡಾಯಿತು. ಹತ್ರದ ಈರುಳ್ಳಿನ ಹೆಚ್ಕೋಬೇಕು. ಹೆಚ್ಚಿ ಕುಕ್ಕರ್ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿದಂಥ ಈರುಳ್ಳಿ ಹಾಕ್ಕೋಬೇಕು. ಅದಕ್ಕೆ 1-2 ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕೋಬೇಕು. ನೆಕ್ಸ್ಟ್ ತೊಳೆದಿಟ್ಕೊಂಡ್ರಂಥ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅರಿಶಿನ ಮತ್ತು ಚಿಕನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ನೀರೆಲ್ಲ ಈ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೀರು ಬಿಡಬೇಕು, ಚೆನ್ನಾಗಿ ನೀರು ಬಿಡಬೇಕು. ಸೊ ನೀರು ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಆಗಾಗ ಒಂದು 2 ಮಿನಿಟ್ಸ್ ಒನ್ಸು ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಥರ ನೀರು ಬಿಡ್ತಾ ಇದೆ. ಈ ಥರ ಫುಲ್ ಹಿಂಗಬೇಕು, ನೀರೆಲ್ಲ ಹಿಂಗಬೇಕು. ನೀರು ಹಿಂಗಿದ 1-2 ಸ್ಪೂನು ಉಪ್ಪು ಹಾಕೋಬೇಕು. ಈಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು. ಮಸಾಲೆ ಹಾಕಿ ತಿರುಗಿಸ್ಕೊಳ್ಳಿ. ಉಪ್ಪು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಅಂದರೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಉಪ್ಪು ಅನ್ಕೋಬೇಕಲ್ಲ, ಅದಕ್ಕೆ 1 ಸ್ಪೂನು ಮಸಾಲೆ ಪುಡಿನ ಹಾಕಬೇಕು. ಈಗ 1-2 ಸ್ಪೂನು ಖಾರದ ಪುಡಿನ ಹಾಕಬೇಕು. ಜಾಸ್ತಿ ಖಾರ ಬೇಕಾಗಿರೋದು 1-3 ಸ್ಪೂನ್ ಹಾಕ್ತೀನಿ. 1-2-2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಅಷ್ಟು ಧನಿಯಾ ಪೌಡರ್ 1-2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ, ತೀರಷ್ಟು ಗಟ್ಟಿ ಇರಬಾರ್ದು. ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇಟ್ಕೊಂಡಂಥ ನೀರೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟ್. ಇದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಫುಲ್ ನೀರು ಹಾಕಬೇಕು. ಸೊ ಇದನ್ನು ಸ್ವಲ್ಪ ಈ ಥರ ಬೇಯಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಬೇಕಿದು. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಗಟ್ಟಿಯಾಗಿ ಸ್ವಲ್ಪ ಹೊತ್ತು ಬೇಯಿಸಿ ಒಂದು 3-4 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿ 3-4 ನಿಮಿಷ ಬೇಯಬೇಕು. ಸೊ ಈಗ ತೆಗೆದು ಈ ಕಡಿಮೆ ಫ್ಲೇಮ್ ಇಟ್ಕೊಂಡ್ಬಿಟ್ಟು ತಿರುಗಿಸೋದು. ಆಲ್ಮೋಸ್ಟ್ ಇದರಲ್ಲಿ ಮಸಾಲೆ ಬೇಯಬೇಕಿತ್ತು, ಚೆನ್ನಾಗಿ ಬಂದಾಗ ರುಚಿ ಬರೋದು ನಾಟಿ ಕೋಳಿ ಸಾರಿನಲ್ಲಿ. ಈ ಥರ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಆದಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ನೀರು ಹಾಕಬೇಕು. ಸೊ ಇದಕ್ಕೊಂದು 2-3 ಗ್ಲಾಸಸ್ ನೀರು ಹಾಕ್ಬಿಡಿ. ನೀರು ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಹಾಕಿ ಇಡಿ. ಇದೊಂದು 4-5 ವಿಸಲ್ ಹಾಕಬೇಕು. 3-4 ವಿಸಲ್ ಹಾಕಿ ನೋಡಿ ಫ್ರೆಂಡ್ಸ್. ಈಗ ಇಳಿಸ್ಕೊಂಡ್ಮೇಲೆ ಕುಕ್ಕರ್ ಆರಿದೆ. ನಾಟಿ ಕೋಳಿ ಏನು ಸಕ್ಕತ್ತಾಗಿ ಕಲರ್ ಬಂದಿದೆ ಅಂತ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದ್ರ ಜೊತೆ ಮುದ್ದೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಕುಕ್ಕರ್ ಇಟ್ಕೊಂಡಿರೋಣ. ಸೊ ಈಗ ಅದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಬಿಡೋಣ.
ಕುದಿಸಿದ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಈ ಥರ ಒಂದು 2-3 ನಿಮಿಷ ಸ್ಟವ್ ಮೇಲೆ ಕುದಿಸ್ಬಿಟ್ಟು ಇಳಿಸ್ಕೊಂಡ್ಬಿಡಿ. ಎಷ್ಟು ಕಲರ್ಫುಲ್ ಆಗಿರೋ ನಾಟಿ ಕೋಳಿ ಸಾರು ಮಾಡಿದ್ದೀನಿ ನೋಡಿ. ನೀವು ಮನೇಲಿ ಟೇಸ್ಟ್ ಮಾಡಿ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ.